ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಹಾರಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇತ್ತೀಚೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಸಂಖ್ಯೆ ತುಂಬಾನೇ ಕಡಿಮೆ ಆಗಿದೆ. ಪ್ಲೀಸ್ ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ವಿಡಿಯೋಸ್ ಆಗ್ಲಿ ನನ್ನ ಚಾನಲ್ ಆಗ್ಲಿ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ಒಂದು ಇಂಟ್ರೆಸ್ಟಿಂಗ್ ಮತ್ತೆ ಇಂಪಾರ್ಟೆಂಟ್ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಏನಂತ ಅಂದ್ರೆ, ಎಷ್ಟೋ ಜನ ಹೊಸ ಬಿಲ್ಡಿಂಗ್ಗಳು ಕಟ್ಬಿಟ್ಟು ಅದರಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದೆ ಟೆಂಪರವರಿ ಮೀಟರ್ ಅನ್ನು ತಗೊಂಡು ಒದ್ದಾಡೋ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ಇದ್ರು. ಅದರಲ್ಲಿ ಸುಮಾರು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ಸರ್ ವಿದ್ಯುತ್ ಮೀಟರ್ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಂತ ಅಂದ್ರೆ, ನಮ್ಮ ಕರ್ನಾಟಕ ಸರ್ಕಾರ ದಿನ ಬೆಳಗಾಯ್ತು ಅಂದ್ರೆ ಒಂದೊಂದು ರೂಲ್ಸ್ ಚೇಂಜ್ ಮಾಡ್ತಾ ಇರೋದು ನಿಮ್ಗೆಲ್ಲಾನು ಗೊತ್ತಿದ್ದೇ ಇದೆ. ಅದೇ ರೀತಿ ಸುಮಾರು 4-5 ತಿಂಗಳಿಂದನೂ ಸಿಸಿ ಓಸಿ ಇಲ್ಲ, ಪ್ಲಾನ್ ಅಪ್ರೂವಲ್ ಇಲ್ಲ ಅಂತಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಬೆಸ್ಕಾಂ ಮೀಟರ್ ಅನ್ನೋದು ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿತ್ತು. ಅದು ಇವಾಗ ಆ ಆದೇಶ ಎಲ್ಲಾನು ಬ್ರೇಕ್ ಆಗೋ ಒಂದು ಚಾನ್ಸಸ್ ಬರ್ತಾ ಇದೆ. ಏನಂತ ಅಂದ್ರೆ, ಸುಮಾರು ತಿಂಗಳುಗಳಿಂದ ಯಾವುದೇ ಬಿಲ್ಡಿಂಗ್ಗಳಿಗೆ ಕೂಡ ವಿದ್ಯುತ್ ಹೊಸ ಸಂಪರ್ಕಕ್ಕೆ ಎಷ್ಟೇ ಅರ್ಜಿ ಸಲ್ಲಿಸಿದ್ರು ಕೂಡ ಯಾವುದೇ ಉಪಯೋಗ ಪ್ರಯೋಜನ ಆಗ್ತಾ ಇಲ್ಲ. ಆದರೆ ಈ ಬೆಸ್ಕಾಂ ಮೀಟರ್ಸ್ ಬಗ್ಗೆ ಸರ್ಕಾರದಿಂದ ಮತ್ತೆ ಬೆಸ್ಕಾಂನಿಂದ ಒಂದು ಆದೇಶವನ್ನ ಹೊರಡಿಸುವ ಮುನ್ಸೂಚನೆ ಬಂದಿದೆ. ಆದರೆ ಇನ್ನೂ ಅಫಿಷಿಯಲ್ ಆಗಿ ಆದೇಶ ಬಂದಿಲ್ಲ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಏನಂತ ಅಂದ್ರೆ, ಈಗಾಗಲೇ ಪಡೆದಂತಹ ತಾತ್ಕಾಲಿಕ ಸಂಪರ್ಕಕ್ಕೆ ಶಾಶ್ವತವಾಗಿ ವಿದ್ಯುತ್ ಸಂಪರ್ಕವನ್ನ ಅಪ್ಲೈ ಮಾಡಿದಂತಹ ಗ್ರಾಹಕರಿಗೆ ಬೆಸ್ಕಾಂ ಮೀಟರ್ ಅನ್ನ ಕೊಡೋದಕ್ಕೆ ಕರ್ನಾಟಕ ಸರ್ಕಾರ ಎಲ್ಲಾ ರೀತಿಯ ಯೋಜನೆಯನ್ನ ಮಾಡ್ತಾ ಇದೆ. ಈ ಬೆಳವಣಿಗೆಗೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ಸ್ಪಷ್ಟ ಸೂಚನೆಯನ್ನ ನೀಡಿದೆ. ಏನಂತ ಅಂದ್ರೆ, ನಮ್ಮ ಕರ್ನಾಟಕ ಸರ್ಕಾರ ಇಷ್ಟು ದಿನ ಏನು ಒಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಆಗ್ಬಹುದು ಅಥವಾ ಒಂದು ಕಂಪ್ಲೀಷನ್ ಸರ್ಟಿಫಿಕೇಟ್ ಆಗಲಿ ಇದ್ರೆ ಮಾತ್ರನೇನೆ ವಿದ್ಯುತ್ ಸಂಪರ್ಕ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನ ನಿಲ್ಲಿಸ್ಬಿಡ್ತಿತ್ತು. ಆ ನಿಲ್ಲಿಸಿದ್ರಿಂದ ಎಷ್ಟೋ ಜನ ಸಫರ್ ಆಗೋ ಪರಿಸ್ಥಿತಿ ಬಂದಿತ್ತು. ಆದರೆ ಈಗ ಏಕಾಏಕಿಯಾಗಿ ನಮ್ಮ ಕರ್ನಾಟಕ ಸರ್ಕಾರ ಈ ಏನು ಟೆಂಪರವರಿ ಒಂದು ಆದೇಶವನ್ನ ತಂದಿತ್ತು, ಆ ಆದೇಶವನ್ನ ಬ್ರೇಕ್ ಮಾಡಿ ವಿದ್ಯುತ್ ಸಂಪರ್ಕವನ್ನ ನೀವು ಆನ್ಲೈನ್ ಅಲ್ಲೇನೆ ಅಪ್ಲೈ ಮಾಡಬಹುದು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಹೇಳ್ತಿರೋದು. ಆ ವೆಬ್ಸೈಟ್ ಕೂಡ ರಿಲೀಸ್ ಮಾಡಿದ್ದಾರೆ. ಏನಂದ್ರೆ www.bescom.co.in ನ್ಯೂ ಕನೆಕ್ಷನ್ ಫಾರ್ಮ್ ಅಂತಂದೇಳಿ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ದಾರೆ. ಆ ವೆಬ್ಸೈಟ್ ಏನಿದೆ, ನೀವು ಡೈರೆಕ್ಟ್ ಗೂಗಲ್ಗೆ ಹೋಗ್ಬಿಟ್ಟು ಗೂಗಲ್ ಅಲ್ಲೂ ಕೂಡ ನೀವು ಆ ವೆಬ್ಸೈಟ್ ಅನ್ನ ಚೆಕ್ ಮಾಡಬಹುದು. ಆ ವೆಬ್ಸೈಟ್ ಅಲ್ಲೇನೆ ಕ್ಲಿಯರ್ ಆಗಿ ನೀವು ಆ ವೆಬ್ಸೈಟ್ ಅನ್ನ ಕ್ಲಿಕ್ ಮಾಡಿದ್ರೆ ತಾತ್ಕಾಲಿಕ ಸಂಪರ್ಕ ತೆಗೆದುಕೊಂಡಿದ್ದಲ್ಲಿ ಆದರೆ ನಿಮಗೆ ಒಂದಲ್ಲಿ ಖಾತೆ ಮಾಹಿತಿಯನ್ನ ಕೇಳುತ್ತೆ. ಆ ಖಾತೆ ಮಾಹಿತಿಯನ್ನ ಏನೂ ಇಲ್ಲ, ನೀವು ಸ್ಕಿಪ್ ಮಾಡಬಹುದು. ಆ ಆಪ್ಷನ್ ಕೂಡ ಇವಾಗ ಕೊಡ್ತಾ ಇದ್ದಾನೆ. ಯಾಕಂತಂದ್ರೆ, ಯಾವುದೇ ಒಬ್ಬ ಅರ್ಜಿದಾರರು ಹೆಸರು, ಇಮೇಲ್ ಐಡಿ, ಫೋನ್ ನಂಬರ್ ಮತ್ತೆ ಅವರ ಅಡ್ರೆಸ್ ಪ್ರೂಫ್, ಐಡಿ ಪ್ರೂಫ್ ಇವುಗಳು ಎಲ್ಲವನ್ನು ಹಾಕಿ ಮನೆಯ ವಿಳಾಸದ ವಿವರ ಮತ್ತೆ ಗ್ರಾಹಕರನ್ನ ಸಂಪರ್ಕಿಸುವ ಸಲುವಾಗಿ ಅವರ ಮೊಬೈಲ್ ನಂಬರ್ ಎಲ್ಲವನ್ನು ಕೂಡ ನೀವು ಆ ಅಪ್ಲಿಕೇಶನ್ ನಲ್ಲಿ ನೀವು ಫಿಲ್ ಮಾಡಬಹುದು. ಅದು ಫಿಲ್ ಮಾಡಿದ ಮೇಲೆ ನಿಮಗೆ ಅದು ಒಂದು ಅಪ್ರೂವ್ಡ್ ಅನ್ನೋ ಒಂದು ಮೆಸೇಜ್ ಕೂಡ ನಿಮ್ಗೆ ಬರುತ್ತೆ. ಯಾಕಂತಂದ್ರೆ ನಿಮ್ಗೆ ಇವಾಗ ಅವರು ಆನ್ಲೈನ್ ಅಲ್ಲೇ ಅಪ್ಲೈ ಮಾಡೋದಕ್ಕೆ ಆಪ್ಷನ್ ಕೊಡ್ತಾ ಇರೋದ್ರಿಂದ ನೀವು ಬೇರೆ ಹತ್ರ ಹೋಗಿ ಅವರಿಗೆಲ್ಲಾನು ದುಡ್ಡು ಕೊಟ್ಟು ಇದ್ ಮಾಡಿ ಅದೆಲ್ಲಾನು ಪ್ರಾಸೆಸ್ ಎಲ್ಲಾನು ತುಂಬಾನೇ
ಕಡಿಮೆ ಆಯ್ತು ಅಂತಲೇನೆ ಹೇಳ್ಬೇಕು. ಯಾಕಂತಂದ್ರೆ ಇವಾಗ ನೀವು ಈ ಆನ್ಲೈನ್ ಅಲ್ಲಿ ಎಲ್ಲ ಫಿಲ್ ಮಾಡ್ಕೊಂಡು ಬಂದು ಆಮೇಲೆ ವಿದ್ಯುತ್ ಸಂಪರ್ಕ ಏನು ನಿಮ್ಗೆ ಬೇಕು, ಅದು ಯಾವುದಕ್ಕೆ ಬೇಕು, ಅದು ಮನೆನಾ ಅಥವಾ ವಾಣಿಜ್ಯ ಉದ್ದೇಶವ ಅಥವಾ EVC ಸ್ಟೇಷನ್ಗ, ಈ ತರ ನಿಮ್ಗೆ ಅಲ್ಲೇನೇನೆ ಆಯ್ಕೆ ಕೂಡ ತೋರಿಸ್ಬಿಡುತ್ತೆ. ಮತ್ತೆ ಸ್ಥಳ ಎಲ್ಲಿದೆ, ಉಪವಿಭಾಗದ ಕಚೇರಿ ಯಾವುದು, ಮತ್ತೆ ಸೆಕ್ಷನ್ ಆಫೀಸ್ ಯಾವುದು, ಎಷ್ಟು ಲೋಡ್ ಬೇಕು, ಯಾವ ಫೇಸ್ ಬೇಕು, ಮತ್ತೆ AH ಎಷ್ಟು ಬೇಕು, ಪ್ರತಿಯೊಂದು ವಿವರ ಕೂಡ ನೀವು ಭರ್ತಿ ಮಾಡಿ ಕೊನೆಗೆ ನಿಮ್ದು ಒಂದು ಐಡೆಂಟಿಟಿ ಪ್ರೂಫ್, ಪ್ಯಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಅಥವಾ ಆಧಾರ್ ಕಾರ್ಡ್ ಅಥವಾ ವೋಟರ್ ID ಇವುಗಳಲ್ಲಿ ಯಾವುದಾದ್ರೂ ಒಂದನ್ನ ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಿ ನೀವು ಅಪ್ಲೋಡ್ ಮಾಡಿದಾದ್ಮೇಲೆ ಖಾತಾ ಪ್ರಮಾಣ ಪತ್ರ ಅಥವಾ ತೆರಿಗೆ ಪಾವತಿಸಿದ ಪ್ರಮಾಣ ಪತ್ರನ ಅಪ್ಲೋಡ್ ಮಾಡಬೇಕು. ಖಾತಾ ಇಲ್ಲ ಅಂತಂದ್ರೆ ನೀವು ಟ್ಯಾಕ್ಸ್ ಕಟ್ಟಿರೋದು ಟ್ಯಾಕ್ಸ್ ರಿಸಿಪ್ಟ್ ನ ಅಪ್ಲೋಡ್ ಮಾಡಿದ್ರೆ ಸಾಕು. ಇನ್ನು ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂತ ಕೂಡ ಆ ಪುಟದಲ್ಲಿ ಕೇಳುತ್ತೆ, ಆದ್ರೆ ಅದಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಕಡ್ಡಾಯ ಇಲ್ಲ, ಅದನ್ನ ಸ್ಕಿಪ್ ಮಾಡಬಹುದು. ಇಲ್ಲಿ ಒಂದು ನೆನಪಲ್ಲಿ ಇಟ್ಕೋಬೇಕಾಗಿರೋದು ಏನಂತ ಅಂದ್ರೆ ಇಲ್ಲಿರುವ ಎಲ್ಲಾ ಮಾಹಿತಿಯನ್ನ ಕಡ್ಡಾಯವಾಗಿ ಭರ್ತಿ ಮಾಡಲೇಬೇಕು ಅಂತ ಏನಿಲ್ಲ. ಅದು ಪೂರ್ತಿ ಭರ್ತಿ ಮಾಡಿದ್ರೆ ಮಾತ್ರ ತಗೊಳುತ್ತೆ, ಇಲ್ಲ ಅಂದ್ರೆ ತಗೊಳ್ಳಲ್ಲ ಅನ್ನೋದು ಏನು ಇಲ್ಲ. ಆದ್ದರಿಂದ ನೀವು ಆ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ ನಿಮ್ಮ ಸೈಟು, ನಿಮ್ಮ ಐಡೆಂಟಿಟಿ ಪ್ರತಿಯೊಂದು ಕೂಡ ನೀವು ವಿವರನ್ನ ಹಾಕಿ ನಿಮ್ಗೆ ಅಲ್ಲೇನೇನೆ ಆನ್ಲೈನ್ ಅಲ್ಲೇನೆ ನೀವು ಅಪ್ಲೈ ಮಾಡಬಹುದು. ಇದು ಬಂದ್ಬಿಟ್ಟು ನಿಮ್ಗೆ ಕೆಲವೇ ದಿನಗಳಲ್ಲಿ ವೆಬ್ಸೈಟ್ ರಿಲೀಸ್ ಆಗ್ತಾ ಇದೆ. ಯಾಕಂದ್ರೆ ಈ ಮುಂಚೆ ಎಲ್ಲಾನು ನೀವು ಬೆಸ್ಕಾಂ ಗುತ್ತಿಗೆದಾರರಿಗೇನೆ ನೀವು ಸಂಪರ್ಕ ಮಾಡಬೇಕಾಗಿತ್ತು, ಅವ್ರ ಹತ್ರನೇ ಹೋಗಿ ಅಲ್ಲೇ ಅಪ್ಲೈ ಮಾಡಬೇಕಾಗಿತ್ತು. ಇಷ್ಟೆಲ್ಲ ಪರಿಸ್ಥಿತಿ ಇವಾಗ ಇಲ್ಲ. ಮೇಜರ್ ಅಂದ್ರೆ ಇದು ಎಲ್ಲ ಅನೌನ್ಸ್ಮೆಂಟ್ ಆಗಿದೆ. ಇದಕ್ಕೆ ಅಧಿಕೃತ ಸುತ್ತೋಲೆಯನ್ನ ಇನ್ನೂ ಕೂಡ ಸರ್ಕಾರ ಆಗ್ಲಿ ಅಥವಾ ಬೆಸ್ಕಾಂ ಆಗ್ಲಿ ಹೊರಡಿಸಿಲ್ಲ. ಅದಕ್ಕೆ ಆ ಅಫಿಷಿಯಲ್ ಆದೇಶಕ್ಕೋಸ್ಕರ, ಸುತ್ತೋಲೆಗೋಸ್ಕರ ಇನ್ನೂ ಕಾಯ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಆದರೆ ಕೆಲವು ದಿನಗಳಲ್ಲಿ ನಿಮ್ಗೆ ಬೆಸ್ಕಾಂ ಮೀಟರ್ ಅನ್ನೋದು 100% ಕೊಡ್ತಾರೆ. ಹೊಸ ಕನೆಕ್ಷನ್ ಕೊಡ್ತಾ ಇದ್ದಾರೆ. ಪ್ಲಸ್ ನಿಮಗೆ ಹೊಸ ಕನೆಕ್ಷನ್ ಅಥವಾ ಟೆಂಪರವರಿ ಕನೆಕ್ಷನ್ ಆಲ್ರೆಡಿ ತಗೊಂಡಿದ್ರೆ ಅದನ್ನ ಪರ್ಮನೆಂಟ್ ಕೂಡ ಮಾಡ್ಕೊಳ್ಬಹುದು. ಒಂದು ಸ್ವಲ್ಪ ದಿನದಲ್ಲೇನೆ ವೆಬ್ಸೈಟ್ ರಿಲೀಸ್ ಆಗ್ತಾ ಇದೆ. ಆ ವೆಬ್ಸೈಟ್ ಲಿಂಕ್ ಕೂಡ ನಾನು ನಿಮ್ಗೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ. ಅದು ನೋಡ್ಕೊಂಡು ನೀವು ಇದ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಬೆಸ್ಕಾಂ ಕನೆಕ್ಷನ್ಸ್ ಬೇಕೋ ಅವರೆಲ್ಲ ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ಟೆಂಪರವರಿ ಕನೆಕ್ಷನ್ ಆಗ್ಲಿ ಅಥವಾ ನೀವು ಪರ್ಮನೆಂಟ್ ಕನೆಕ್ಷನ್ ಆಗ್ಲಿ ತಗೊಳ್ಳೋದಕ್ಕೆ ನಿಮ್ಗೆ ಒಂದು ವೆಬ್ಸೈಟ್ ರಿಲೀಸ್ ಆಗ್ತಾ ಇದೆ. ಸ್ವಲ್ಪ ವೆಯ್ಟ್ ಮಾಡಿ, ಅದು ರಿಲೀಸ್ ಆದ ತಕ್ಷಣ ನಾನು ಹೇಳ್ತೇನೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.